ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ನಾಗುನ ಫಸ್ಟು ನಾನು ಬಡವ ರಾಸ್ಕಲಲ್ಲಿ ಅವನ ಜೊತೆ ಒಂದು ಶಾರ್ಟ್ ಮಾಡಿದಾಗಲೇ ಹೇಳಿದ್ದೆ, ಸಖತ್ ಆರ್ಟಿಸ್ಟ್ ಇವನು ಅಂತ ಹೇಳಿದ್ದ. ಧನುಗೆ ಟಗರು ಪಲ್ಯದಲ್ಲಿ ಅವ್ನು ಪ್ರೂವ್ ಮಾಡ್ದ. ಇದರಲ್ಲಿ ಗಟ್ಟಿ ಆದ ಅನಿಸುತ್ತೆ. ಡಾಲಿಗೆ ಒಳ್ಳೆಯ ಸಿನಿಮಾ ಆಗಲಿ, ಯಶಸ್ಸಾಗಲಿ, ಮತ್ತು ನಾಗುಗೆ ದೊಡ್ಡ ಹೆಸರು ತಂದುಕೊಡ್ಲಿ ಈ ಸಿನಿಮಾ ಅಂತ ನಾನು ಹಾರೈಸ್ತೀನಿ. ಆ್ಯಂಡ್ ಆಲ್ ದಿ ಬೆಸ್ಟ್. ಹಾಯ್, ಗುಡ್ ಈವ್ನಿಂಗ್ ಆಲ್. ಈಗಷ್ಟೇ ವಿದ್ಯಾಪತಿನ ನೋಡ್ಕೊಂಡು ಬಂದೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್, ನಾನು ಟ್ರೈಲರ್ ನೋಡಿದಾಗೆ ಅಂದ್ಕೊಂಡಿದ್ದೆ ಇದೊಂದು ಪ್ರಾಮಿಸಿಂಗ್ ಸಿನಿಮಾ ಅಂತ. ನಾಗಭೂಷಣ್ ಜೊತೆ ನಾನು ಒಟ್ಟಿಗೆ ಕೆಲಸ ಮಾಡಿದ್ದು ಪೆಟ್ರೋಮ್ಯಾಕ್ಸ್ನಲ್ಲಿ. ಆ ಟೈಮಲ್ಲೇ ಗೊತ್ತಿತ್ತು ಈಸ್ ಅ ವಂಡರ್ಫುಲ್ ಆ್ಯಕ್ಟರ್. ಅವರೊಂಥರ ಸಕಲ ಕಲಾ ವಲ್ಲಭರು ಅಂತ ಹೇಳ್ಬೋದು. ಸೊ ಅದು ಈ ಚಿತ್ರದ ಮುಖಾಂತರ ಆಲ್ರೌಂಡರ್ ಆಗಿ ತೆರೆ ಮೇಲೆ ಮೂಡಿ ಬಂದಿದೆ. ನಾಗಭೂಷಣ್ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಮಲೈಕಾ ಆ್ಯಸ್ ಯೂಶುವಲ್ ಲುಕ್ಸ್ ಪ್ರಿಟಿ. ಆ್ಯಂಡ್ ಧನಂಜಯ್ ಅವರು ಎಂಟ್ರಿ ಆದಮೇಲೆ ಸಿನಿಮಾ ಬೇರೆ ಥರನೇ ಒಂದು ಮೋಟಿವೇಶ್ನಲ್ ಆಗಿ ಟರ್ನ್ ಆಗ್ತಾ ಹೋಗುತ್ತೆ. ಸೊ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಅಪ್ಸ್ ಆ್ಯಂಡ್ ಡೌನ್ ಬಂದಾಗ ಹೆಂಗೆ ತೊಗೊಂಡು ಹೋಗ್ತೀವಿ ಅನ್ನೋದು ಒಂದು ಬ್ಯೂಟಿಫುಲ್ ಮೆಸೇಜ್ ಇರ್ತಕ್ಕಂಥ ಆ್ಯಂಡ್ ಫುಲ್ ಎಂಟರ್ಟೈನ್ಮೆಂಟ್ ಇರ್ತಕ್ಕಂಥ ವಿದ್ಯಾಪತಿ ಥಿಯೇಟರ್ಗೆ ಬಂದು ಈ ಥರ ಒಂದು ಒಳ್ಳೆ ಚಿತ್ರನ ಸವಿಬೇಕು. ಥ್ಯಾಂಕ್ ಯು. ನಾನು ಹೆಸರು ಬರ್ತಿರ್ಲಿಲ್ಲ. ಹಾಯ್ ಎವ್ರಿವನ್. ಮೂವಿ ತುಂಬ ಚೆನ್ನಾಗಿದೆ. ಪ್ರತಿಯೊಂದು ಸೀನ್ ಆದಮೇಲೂ ನೆಕ್ಸ್ಟ್ ಏನು ಅಂತ ಹೇಳಿ ಎಕ್ಸೈಟ್ಮೆಂಟ್ ತುಂಬ ಚೆನ್ನಾಗಿದೆ. ಅಲ್ಟಿಮೇಟ್ ಮೂವಿ. ವೆರಿ ಆಲ್ ದ ಬೆಸ್ಟ್. ಮೈಸೂರದು ಇನ್ನೊಂದು ಪ್ರತಿಭೆ ಹೀರೋ ನಾಗಭೂಷಣ್ ಸೂಪರ್ ಮಾಡಿದ್ದಾರೆ. ಗಾಲಿ ಪಿಕ್ಚರ್ಸು, ಇದು ನನ್ನ ಮನೆ ಬ್ಯಾನರ್, ಅದು ಗಾಲಿ ಪಿಕ್ಚರ್ಸು. ಇದು ಹೀಗೆ ಬೆಳಿಬೇಕು, ಭಾಳ ಖುಷಿಯಾಗುತ್ತೆ. ಎಲ್ಲ ಧನಂಜಯಂಗೆ ಹೋಗ್ಬೇಕು. ಯಾಕೆಂದರೆ ಮೈಸೂರಿನ GPIR ತಂಡದಿಂದ ನಾಟಕ ಮಾಡಿಕೊಂಡು ಇವತ್ತು ನಾಗಭೂಷಣ್ ನಿಜವಾಗ್ಲೂ ಖುಷಿಯಾಗುತ್ತೆ. ಆ ಥರದೊಂದು ಪರ್ಫಾರ್ಮೆನ್ಸ್ ಮಾಡಿದ್ದಾನೆ. ಈ ಒಂದು ಸಂದರ್ಭಕ್ಕೆ ನಾಗಭೂಷಣ್ ನಿಜವಾಗ್ಲೂ ಇಡೀ ಟೀಮ್ ಎಲ್ಲರೂ, ನಾಗಭೂಷಣ್ ಆಗ್ಬೋದು, ಗರುಡರಾಮು, ಮತ್ತು ನಮ್ಮ ಮಲೈಕಾ, ಮೈಸೂರಿನವರು, ದಾವಣಗೆರೆಯವರು, ಚನ್ನರಾಯಪಟ್ಟಣ, ಮತ್ತು ಅರಸೀಕೆರೆ, ಎಲ್ಲ ಕನ್ನಡದ ಬೇರೆ ಬೇರೆ ತಾಲ್ಲೂಕಿನ ಪ್ರತಿಭೆಗಳೆಲ್ಲ ಸೇರ್ಕೊಂಡು ಮಾಡಿರೋ ಸಿನಿಮಾ. ಭಾಳ ಖುಷಿ ಆಯ್ತು ನನಗೆ ನೋಡಿ. ಡಾಲಿ ಪಿಕ್ಚರ್ಸ್ ನಿಜವಾಗ್ಲೂ ಧನಂಜಯ್ ಭಾಳ ಖುಷಿ ಆಯಿತು. ಸಂಸ್ಥೆ ಇದು, ನನ್ನ ಮನೆ ಸಂಸ್ಥೆ ಇದು ಡಾಲಿ ಪಿಕ್ಚರ್ಸು. ಇದು ಹಿಂಗೆ ಬೆಳೀಲಿ, ಸಾಕಷ್ಟು ಇದೇ ಥರದ್ದು ಪಕ್ಕ ಕನ್ನಡ ಸಿನಿಮಾಗಳನ್ನೇ ಮಾಡ್ತಿದ್ದೀವಿ. ಭಾಳ ಖುಷಿ ಆಯಿತು. ಆಲ್ ದಿ ಬೆಸ್ಟ್. ಗುಡ್ ಲಕ್. ರಘು ಸರ್ದು ತುಂಬ ದೊಡ್ಡ ಮನಸ್ಸು. ಅವ್ರು ಯಾವಾಗ ನಮ್ಮ ಜೊತೆ ಪ್ರತಿ ಪ್ರಾಜೆಕ್ಟಲ್ಲೂ ಇರ್ತಾರೆ. ಆ್ಯಂಡ್ ಅಜ್ಞಾತವಾಸಿ ಕೂಡ ರಿಲೀಸ್ ಆಗ್ತಾ ಇದೆ. ನಾಳೆ ಅಜ್ಞಾತವಾಸಿ ಪ್ರೀಮಿಯರ್ ಇದೆ. ನಾಡಿದ್ದು ಅಜ್ಞಾತವಾಸಿ ಕೂಡ ರಿಲೀಸ್ ಆಗ್ತಾ ಇದೆ. ಎಲ್ಲ ಸಿನಿಮಾಗಳನ್ನೂ ಪ್ರೇಕ್ಷಕರು ಬಂದು ಥಿಯೇಟ್ರಲ್ಲೇ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಭಾಳ ಖುಷಿ. ವಿದ್ಯಾಪತಿ ಸಿನಿಮಾ ಈಗ ನೋಡ್ಕೊಂಡ್ಬಂದ್ವಿ. ತುಂಬ ಚೆನ್ನಾಗಿದೆ. ಫಸ್ಟ್ ಹಾಫ್ ಫುಲ್ ಕಾಮಿಡಿ ಆ್ಯಂಡ್
ನಕ್ಕು ಸಾಕಾಯಿತು. ಆ್ಯಂಡ್ ಸೆಕೆಂಡ್ ಹಾಫ್ ವೆರಿ ಎಮೋಷ್ನಲ್ ರೈಟ್. ನಾಗಭೂಷಣ್ ಅವರು ತುಂಬ ಕಷ್ಟಪಟ್ಟಿದ್ದಾರೆ ಸಿನಿಮಾಗೆ ಆ್ಯಂಡ್ ಅವ್ರಿಗೆ ಸಿಕ್ಕಾಪಟ್ಟೆ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಮಲೈಕಾ ಅವರು ತುಂಬ ಮುದ್ದಾಗಿ ಕಾಣಿಸ್ತಾರೆ. ನನಗೆ ಮದನಾರಿ ಸಾಂಗ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ವಾಸುಕಿ ಅವರು ತುಂಬ ಚೆನ್ನಾಗಿ ಹಾಡಿದ್ದಾರೆ. ಎಲ್ರಿಗೂ ನಮಸ್ಕಾರ. ವಿದ್ಯಾಪತಿ ಸಿನಿಮಾ ನೋಡ್ಕೊಂಡು ಇವಾಗಷ್ಟೇ ಬಂದಿದ್ದೀವಿ. ಹೇಳಿದಾಗೆ ನಾಗಭೂಷಣ್ ಅವರು ತುಂಬಾ ಕಷ್ಟಪಟ್ಟಿದ್ದಾರೆ. ಹಾಗೆ ತುಂಬ ಒಳ್ಳೆ ಒಂದು ಡಿಫ್ರೆಂಟ್ ಶೇಡಲ್ಲಿ ನಾವು ಅವ್ರನ್ನ ನೋಡ್ಬೋದು. ಕಾಮಿಡಿ ಇದೆ, ಎಂಟರ್ಟೈನ್ಮೆಂಟ್ ಇದೆ. ಹಾಗೆ ಮಲೈಕಾ ತುಂಬ ಮುದ್ದಾಗಿ ಕಾಣಿಸ್ತಾಳೆ. ಹಾಗೆ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ. ಆ್ಯಂಡ್ ರಾಮ್ ಅವರು ಕೂಡ ತುಂಬ ಚೆನ್ನಾಗಿ ಒಂದು ಡಿಫ್ರೆಂಟ್ ಶೇಡಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಮ್ಯೂಸಿಕ್ ಚೆನ್ನಾಗಿದೆ. ಎಲ್ಲರೂ ಬಂದು ಈ ಕನ್ನಡ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ ಹಾಗೆ ಸಪೋರ್ಟ್ ಮಾಡಿ. ಹಾಗೆ ಡಾಲಿ ಸರ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್, ಒಳ್ಳೆ ಸಕ್ಸಸ್ ಸಿಗಲಿ ಅಂತ ಕೇಳ್ತೀನಿ. ಶ್ರೀವತ್ಸ ಅಂತ ಒಬ್ಬರು ಆ್ಯಕ್ಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ನಾಗಭೂಷಣ್ ಅವ್ರ ಫ್ರೆಂಡ್ ರೋಲು ಸಿಕ್ಕಾಪಟ್ಟೆ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅವ್ರಿಗೂ ಒಳ್ಳೆಯದು. ಥ್ಯಾಂಕ್ ಯು. ಮತ್ತೊಂದು ಸೂಪರ್ ಹಿಟ್ ಚಿತ್ರ ನಮ್ಮ ಡಾಲಿ ಪಿಕ್ಚರ್ಸಿಂದ ಬಂದಿದೆ. ಎಲ್ಲರೂ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನರ್ ಅಂತ ಹೇಳ್ಬೋದು. ಹಾಗೆ ಸಮ್ಮರ್ ಹಾಲಿಡೇಸ್ ನಡೀತಿದೆ. ಎಲ್ಲ ಕುಟುಂಬ ಸಮೇತ ಮಕ್ಕಳನ್ನ ಕರ್ಕೊಬನ್ನಿ. ಆ್ಯಕ್ಚುಲಿ ಮಕ್ಕಳಿಗೆ ಜಾಸ್ತಿ ಇಷ್ಟ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಾಗಭೂಷಣ್ ಸರ್ ಟಗ್ರುಪಲ್ಲಿಯಲ್ಲಿ ಎಮೋಷ್ನಲ್ ಸೈಡ್ ನೋಡೋಕ್ಕೆ ಸಿಕ್ಕಿತ್ತು. ಇದರಲ್ಲಿ ಕಂಪ್ಲೀಟ್ ಪವರ್ ಪ್ಯಾಕ್ ಆ್ಯಕ್ಷನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ತುಂಬ ಖುಷಿಯಾಗುತ್ತೆ. ಆ್ಯಂಡ್ ಎಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಆಲ್ ದ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳೋಕ್ಕೆ ಇಷ್ಟ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾಗನಿಗೆ ನಾನು ಮೊದಲಿದ್ದನೂ ಫ್ಯಾನೇ, ಇವಾಗ ಸ್ವಲ್ಪ ಜಾಸ್ತಿನೇ ಫ್ಯಾನ್ ಆಗ್ಬಿಟ್ಟೆ. ಯಾಕೆಂದರೆ ಒಂದು ಸಿನಿಮಾದಲ್ಲಿ ನಾಗನ ಇಷ್ಟು ದಿನ ನೀವೆಲ್ಲ ಕಾಮಿಡಿ ಅದಾಗಿ ನೋಡಿದ್ದೀರಾ, ಬಟ್ ಈ ಸಿನಿಮಾದಲ್ಲಿ ಮಿಸ್ಟರ್ ನಾಗಭೂಷಣನ ನೀವು ಒಬ್ಬ ಜವಾಬ್ದಾರಿಯುತನಾದ ಗಂಡನಾಗಿ, ಮಗನಾಗಿ, ಒಬ್ಬ ಫೈಟರ್ ಆಗಿ, ಒಬ್ಬ ಸಿಂಗರ್ ಆಗಿ ಎಲ್ಲಾದರೂ ನೋಡೋಕ್ಕೆ ಸಾಧ್ಯ ಇದೆ. ಅದ್ಭುತವಾಗಿದೆ, ಮಜವಾಗಿದೆ ಮೂವಿ. ಔಟ್ ಆ್ಯಂಡ್ ಔಟ್ ಕಾಮಿಡಿ ಇದೆ. ಕಾಮಿಡಿ ಜೊತೆ ಒಂದು ಮೆಸೇಜ್ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಎಂಟರ್ಟೈನಿಂಗ್ ಸಿನಿಮಾ. ಶುರುವಿಂದ ಕಡೆವರೆಗೂ ಮಜವಾಗಿ ನೋಡೋ ಥರ ಮಾಡಿದ್ದಾರೆ. ಏನೆಲ್ಲ ಓಹೋ 100 crores ಅದು ಇದು ಪ್ಯಾನ್ ಇಂಡಿಯಾ ಮಣ್ಣು ಮಸಿ ಅಂತೂ ಇಲ್ಲ. ಆರಾಮಾಗಿ ಎಲ್ಲರೂ ಬನ್ನಿ, ಕೂತ್ಕೊಳ್ಳಿ, ನೋಡಿ, ಮಜಾ ಮಾಡಿ ಹೋಗಿ ಅನ್ನೋ ಥರ ಇದೆ ಸಿನಿಮಾ. ಸೊ ನನ್ನ ಕಡೆಯಿಂದ ಎಂಟೈರ್ ಟೀಮ್ಗೆ ವಿಶ್ ಯು ಆಲ್ ದಿ ಬೆಸ್ಟ್. ಆ್ಯಂಡ್ ಮಲೈಕಾ ಲುಕ್ಸ್ ಹಾಟ್, ಅಮೇಝಿಂಗ್, ಗಾರ್ಜಿಯಸ್. ಏನೇನು ಹೇಳೋಕ್ಕೆ ಸಾಧ್ಯನೂ ಇಲ್ಲ, ಅಷ್ಟು ಚೆನ್ನಾಗಿ ಕಾಣ್ತಾರೆ ಮಲೈಕಾ. ಆ್ಯಂಡ್ ಸಿನಿಮಾ ಒಂದು ಪೇಸಲ್ಲಿ ಹೋಗ್ತಾ ಇರುತ್ತೆ. ನಮ್ಮ ಡಾಲಿ ಬಂದಮೇಲೆ ಅದು ಬೇರೆಯೇ ರೂಪ ಪಡ್ಕೊಳ್ಳುತ್ತೆ. ಸೊ ಆ ರೂಪನ ನೀವು ನೋಡಬೇಕು ಅಂದರೆ ಖಂಡಿತ ಎಲ್ಲರೂ ಬಂದು ವಿದ್ಯಾಪತಿನ ಇವೆಲ್ಲರೂ ಥಿಯೇಟ್ರ್ಗಳಿಗೆ ಅಂದರೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಬಂದು ನೋಡಿ. ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್ ವಿದ್ಯಾಪತಿ. ಎಲ್ರಿಗೂ ನಮಸ್ಕಾರ. ವಿದ್ಯಾಪತಿ ಸಿನಿಮಾ ಈಗ ತಾನೇ ನೋಡಿದ್ವಿ. ಡಾಲಿ ಪಿಕ್ಚರ್ಸಿಂದ ಮತ್ತೊಂದು ಚೆನ್ನಾಗಿರೋ ಲೈಟ್ ಕಾಮಿಡಿ ಇನ್ಸ್ಪೈರಿಂಗ್ ಸಿನಿಮಾ ಮಾಡಿದ್ದಾರೆ. ಕಥೆ ತುಂಬ ಚೆನ್ನಾಗಿದೆ. ನಾಗಭೂಷಣ್ ಅವರ ಪರ್ಫಾರ್ಮೆನ್ಸು, ಅವರು ಈ ಪಾತ್ರದಲ್ಲಿ ನೋಡಿ ತುಂಬ ಖುಷಿಯಾಯಿತು. ಆಮೇಲೆ ಪ್ರತಿಯೊಬ್ಬರು ಕಲಾವಿದರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಇಟ್ಸ್ ವೆರಿ ಲೈಟ್ ಎಂಟರ್ಟೈನ್ಮೆಂಟ್ ಸಿನಿಮಾ. ಆ್ಯಂಡ್ ಈ ರೀತಿಯ ಸಿನಿಮಾಗಳು ತುಂಬ ಕಮ್ಮಿ ಆಗಿದೆ. ಸೊ ಐ ಥಿಂಕ್ ಇಟ್ ವಿಲ್ ಬಿ ಎ ನೈಸ್ ವಾಚ್. ಎಲ್ಲರೂ ದಯವಿಟ್ಟು ಒಂದು ಥಿಯೇಟ್ರಿಗೆ ನೋಡಿ ಅಂತ ಹಾರೈಸ್ತೀನಿ. ಎಲ್ರಿಗೂ ನಮಸ್ಕಾರ. ವಿದ್ಯಾಪತಿ ಸಿನಿಮಾ ತುಂಬ ಎಂಟರ್ಟೈನಿಂಗ್ ಆಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾಗಭೂಷಣ್ ಅವರ ಪರ್ಫಾರ್ಮೆನ್ಸ್ ಇರ್ಬೋದು, ಡಿರೆಕ್ಷನ್, ಎಲ್ಲ ಬೇರೆ ಕಲಾವಿದರು ಅಭಿನಯಿಸಿರೋದು, ತಂದೆ ಅವರ ಕ್ಯಾರೆಕ್ಟರ್, ನಾಗಭೂಷಣ್ ಅವ್ರ ತಂದೆ ಕ್ಯಾರೆಕ್ಟ್ರು ಸರ್ ಜೊತೆ ನಾನು ಅಭಿನಯಿಸಿದ್ದೆ. ಅದ್ಭುತವಾಗಿ ಮಾಡಿದ್ದಾರೆ. ತುಂಬ ಖುಷಿಯಾಗೋ ವಿಷಯ ಏನು ಅಂದರೆ ನಮ್ಮ ಧನು ಅವರು ಮತ್ತೊಮ್ಮೆ ಒಂದು ಒಳ್ಳೆ ಸಿನಿಮಾ, ಒಳ್ಳೆ ಟ್ಯಾಲೆಂಟ್ಗಳನ್ನ ಸಪೋರ್ಟ್ ಮಾಡೋಕ್ಕೆ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ. ಸಮ್ಮರ್ ಹಾಲಿಡೇ
ಹಾಲಿಡೇಸ್ಗೆ ಒಂದು ಒಳ್ಳೆ ಎಂಟರ್ಟೈನಿಂಗ್ ಸಿನಿಮಾ ಆಗುತ್ತೆ. ಹಾಗೆ ಒಂದು ವೆರಿ ಸ್ವೀಟ್ ಮೆಸೇಜ್ ಕೂಡ ಇದೆ. ಅದನ್ನು ಖಂಡಿತ ಎಲ್ಲರೂ ರಿಲೇಟ್ ಮಾಡ್ಕೋತಾರೆ ಅಂತ ಅನ್ಕೋತೀನಿ. ನಮ್ಮ ಭಯನ ನಾವು ಬಿಡಬೇಕು ಅನ್ನೋದು. ಸೊ ನಮ್ಮಲ್ಲಿರೋ ಭಯನೇ ದೊಡ್ಡ ಚಾಲೆಂಜ್ ಅಂತ ಹೇಳೋದು. ಬಂದು ಎಲ್ಲ ಸಿನಿಮಾ ನೋಡಿ ಖಂಡಿತ ಎಂಜಾಯ್ ಮಾಡ್ತೀರಾ ಅಂತ ಹೇಳ್ತೀನಿ. ಧನುಗೆ ಅವ್ರ ಇಡೀ ತಂಡಕ್ಕೆ, KRG ತಂಡಕ್ಕೆ, ಕಾರ್ತಿಕ್ಗೆ, ಯೋಗಿಗೆ ಎಲ್ಲರಿಗೂ ನಮ್ಮ ಕಡೆಯಿಂದ ಬೆಸ್ಟ್ ವಿಶಸ್. ನಮಸ್ಕಾರ. ಈಗಲೇ ವಿದ್ಯಾಪತಿ ಸಿನಿಮಾ ನೋಡ್ಕೊಂಡು ಬಂದೆ. ಅದ್ಭುತ ಅಂತ ಸಿನಿಮಾ. ನಾನು ಅಂದ್ಕೊಂಡಿರಲಿಲ್ಲ, ಹೊಸ ಪ್ರಯತ್ನ. ಈ ಥರ ಕಂಟೆಂಟ್ಗಳು ಕನ್ನಡ ಸಿನಿಮಾಗಳಲ್ಲಿ, ಕನ್ನಡ ಇಂಡಸ್ಟ್ರಿಯಲ್ಲಿ ಬರ್ತಾ ಇರಬೇಕು. ಆಮೇಲೆ ಪ್ರತಿಯೊಬ್ಬರು ಆರ್ಟಿಸ್ಟ್ ಅವರು ತುಂಬ ಚೆನ್ನಾಗಿ ನಟಿಸಿದ್ದಾರೆ. ಎಸ್ಪೆಷಲಿ ಡಾಲಿ ಧನಂಜಯ್ ಅವ್ರಿಗೆ ಹೊಗಳ್ಬೇಕಂತ ಇಷ್ಟಪಡ್ತೀನಿ. ಏನಕ್ಕೆ ಅವ್ರ ಆ್ಯಕ್ಟಿಂಗ್ ಅಂತೂ ನಾವು ನೋಡಿದ್ದೀವಿ, ಸ್ಪೆಷಲ್ ಅಪಿಯರೆನ್ಸ್ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಆದರೆ ನನಗೆ ಇಷ್ಟ, ಅವ್ರದ್ದು ಗುಣ ನನಗೇನು ಇಷ್ಟ ಅಂದರೆ ಅವರು ಹೊಸಬ್ರನ್ನ ತುಂಬ ಸಪೋರ್ಟ್ ಮಾಡ್ತಾರೆ, ಬೆಳೆಸ್ತಾರೆ. ಸೊ ನಿಮ್ಮ ಮಾಧ್ಯಮ ಮುಖಾಂತರ ಆಗಲಿ, ಮತ್ತು ಡಾಲಿ ಸರ್ ಒಂದು ದಯವಿಟ್ಟು ಈ ಥರ ಹೊಸಬ್ರಿಗೆ ಈ ಥರ ಸಪೋರ್ಟ್ ಮಾಡ್ತಾಯಿರಿ, ಬೆಳೆಸ್ತಾಯಿರಿ. ಯಾಕಂದರೆ ನಿಮ್ಮಂತ ನಮ್ಗೆ ಬೇಕು ಸರ್ ಇಂಡಸ್ಟ್ರಿಯಲ್ಲಿ. ಆಲ್ ದ ಬೆಸ್ಟ್ ಸರ್. ತುಂಬ ಚೆನ್ನಾಗಿದೆ ಸಿನಿಮಾ, ಒಳ್ಳೆದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಮಗೆ ಭಾಳ ಖುಷಿ ಸರ್ ಇದ್ರ ಬಗ್ಗೆ. ಆದಷ್ಟು ಬೇಗ ಕಲ್ಟನ್ನ ತೋರಿಸಿ ನಾವೆಲ್ಲ ಬಂದು ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
ಪೇಂಟಿಂಗ್ ಎಲ್ಲ ತೋರಿಸಿದ್ದಾರೆ ಸರ್ ಅಷ್ಟೇ. ನಾನು ಮೊದಲಿಂದನೂ ಡಾಲಿ ಫ್ಯಾನ್, ಇನ್ಮೇಲಿಂದ ನನ್ನ ಗಂಡನ ಫ್ಯಾನ್ ಕೂಡ. ಮತ್ತು ಹಸೀನ್ ಇವತ್ತು ಇವ್ರ ಬರ್ಡೇ. ಈ ಮುಂಚೆ ನಾವು ಇಕ್ಕಟ್ಟು ಅಂತ ಸಿನಿಮಾ ಮಾಡಿದ್ವಿ, ಅದು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇತ್ತು. ಆ ಸಿನಿಮಾಗೆ ಒಂದು ಒಳ್ಳೆ ಮಾತುಗಳು ಕೇಳಿ ಬಂತು. ಆ ಸಿನಿಮಾ ನಂತರ ನಾವು ಏನಾದರೂ ಮಾಡಬೇಕು ಅಂತ ಸೊ ಈ ಸಿನಿಮಾ ಮಾಡಿದ್ದು ವಿದ್ಯಾಪತಿನ. ಇವರಿಬ್ಬರು ಅಣ್ಣ ತಮ್ಮಿಂದರು, ಬೇಸಿಕಲಿ ಇವರಿಬ್ಬರು ಡೈರೆಕ್ಟ್ ಮಾಡ್ತಾರೆ, ಇಬ್ಬರು ಆ್ಯಕ್ಷನ್ ಕಟ್ ಹೇಳ್ತಾರೆ. ಸೊ ನೀವು ಹೇಳಿ. ಆ್ಯಕ್ಚುಲಿ ಇದು ನಮ್ಮದು 2ನೇ ಸಿನಿಮಾ. ನೀವು ಹೇಳ್ದಂಗೆ ಇಕ್ಕಟ್ಟು ನಮ್ಮ ಮೊದಲನೇ ಸಿನಿಮಾ, ಆದರೆ ಅದು OTT ಡೈರೆಕ್ಟ್ ರಿಲೀಸ್ ಆಗಿತ್ತು. ಸೊ ಈ ಥರ ಈ ಸಂಭ್ರಮಗಳು ಇದೇ ಫಸ್ಟ್ ಟೈಮ್ ನಾವು ಎಕ್ಸ್ಪ್ರೆಸ್ ಮಾಡ್ತಾ ಇರೋದು. ಸೊ ತುಂಬ ಎಕ್ಸೈಟ್ಮೆಂಟ್ ಇದೆ. ಆಮೇಲೆ ಇಬ್ಬರ ಜೊತೆ ವರ್ಕ್ ಮಾಡಿ ತುಂಬ ಖುಷಿ ಆಯಿತು. ಅದು ನಾಗಭೂಷಣ್ ಗೊತ್ತಿದ್ರು ನಮಗೆ, ಬಟ್ ಮಲೈಕಾ ಜೊತೆ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸೂಪರ್ವಾಗಿ ಮಾಡಿದ್ದಾರೆ ಇಬ್ಬರು. ಇವ್ರನ್ನ ಸೆಕೆಂಡ್ ಟೈಮ್ ಒಂಥರ ಇಕ್ಕಟ್ಟಿಂದ ಬೇರೆ ಒಂದು ಅಂಕಲ್ ಕ್ಯಾರೆಕ್ಟರ್ ಇತ್ತು, ಈ ಕ್ಯಾರೆಕ್ಟ್ರಲ್ಲಿ ಸ್ವಲ್ಪ ಗ್ಲಾಮರಸ್ ಮಾಡೋಣ, ಒಂದೇನೋ ಒಂದು ಬೇರೆ ಟ್ರೈ ಮಾಡೋಣ ಅಂತ ಮಾಡಿದ್ದೀವಿ. ಹೋಪ್ ನಿಮ್ಗೆ ಇಷ್ಟ ಆಗಿರ್ಬೋದು. ಎಲ್ಲರಿಗೂ ನಮಸ್ಕಾರ. ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಇಲ್ಲಿ ಬಂದಿದ್ದಕ್ಕೆ. ಸೊ ನಮ್ಮ ಸಿನಿಮಾ ಈಗ ನಾಳೆ ರಿಲೀಸ್ ಆಗ್ತಾ ಇದೆ. ನಾವು ನೋಡ್ಕೊಂಡ್ಬಂದ್ವಿ, ತುಂಬ ಚೆನ್ನಾಗಿದೆ. 2 hours ಹೇಗೆ ಹೋಗುತ್ತೆ ಅಂತ ಗೊತ್ತಾಗಲ್ಲ. ಎಲ್ಲರೂ ಅವ್ರ ಕೆಲಸ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ನಾಳೆ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ಎಲ್ಲರಿಗೂ ನಮಸ್ಕಾರ. ಸಿನಿಮಾ ಒಂದು ರೋಲರ್ ಕಾಸ್ಟರ್ ರೈಡ್ ಥರ. ನಾವು ಪ್ರತಿಯೊಂದು ಫ್ರೆಂಡ್ಸ್ ಆ್ಯಂಡ್ ಕಾಮಿಡಿ ಪಂಚು ಎಲ್ಲ ಸೀನು ಅಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡ್ತಾಯಿದ್ರು. ಖಂಡಿತ ನೀವು ಎಲ್ರಿಗೂ ಇಷ್ಟ ಆಗುತ್ತೆ. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಎಲ್ಲರೂ ಎಂಜಾಯ್ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಸೊ ಫಸ್ಟು ಡಾಲಿ ಪ್ರೊಡಕ್ಷನಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಮತ್ತು ನನ್ನ ಫ್ಯಾಮಿಲಿ ಹಾಗೆ ನನ್ನ ನಟನಾ ಸಂಸ್ಥೆಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಚಿಕ್ಕ ಮಕ್ಕಳು ಅಂತ ಸ್ವಲ್ಪ ಜಾಸ್ತಿನೇ ಹೊಡಿಸ್ಬಿಟ್ಟೆ ನಾಗಭೂಷಣ್ ಸರ್ ಅವ್ರಿಗೆ. ಆಮೇಲೆ ಇನ್ನೇನಿಲ್ಲ, ಎಲ್ಲರೂ ನಾಳೆ ಮೂವಿ ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ, ನಾನು ಬಿಂದು ರಕ್ಷಿಣಿ. ಕನ್ನಡದಲ್ಲಿ ಒಂದು ಅಪರೂಪದ ಸಿನಿಮಾ ಬಂದಿದೆ, ತಂಡಕ್ಕೆ ಹಾರೈಸಿ ಸಿನಿಮಾ. ಥ್ಯಾಂಕ್ ಯು. ಎಲ್ರಿಗೂ ನಮ್ಮ ಸಿನಿಮಾ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಒಂದು ಹೊಸ ಅವತಾರದಲ್ಲಿ ಇಷ್ಟು ದಿನ ನನ್ನನ್ನು ಬರೀ ಕಾಮಿಡಿ ಈ ಥರ ನೋಡಿದರೆ ಒಂದು ಸ್ವಲ್ಪ ಆ್ಯಕ್ಷನ್ನು ನಾನು ಸ್ವಲ್ಪ ಬೇರೆ ಅವತಾರದಲ್ಲಿ ಕಾಣಿಸ್ಕೊಂಡಿದ್ದೀನಿ. ಸೊ ಜನ ಇಷ್ಟಪಟ್ಟಿದ್ದಾರೆ, ಅದು ಭಾಳ ಖುಷಿಯಾಗುತ್ತೆ, ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ. ನಾವು ಮಾತಾಡೋದಲ್ಲ, ಸೊ ಸಿನಿಮಾ ನೋಡಿದವರು ಅವ್ರು ಮಾತಾಡಬೇಕು. ಅವ್ರ ಮಾತನ್ನು ನೀವು ಹೆಚ್ಚಿಗೆ ಇನ್ನೊಂದು 4-6 ಜನಕ್ಕೆ ತಲುಪೋ ಥರ ಮಾಡಬೇಕು ನೀವು. ಸೊ ಎಲ್ಲ ಸಿನಿಮಾ ನೋಡಿ. ಥ್ಯಾಂಕ್ ಯು ವೆರಿ ಮಚ್. ಮೂವಿ ತುಂಬಾ ಚೆನ್ನಾಗಿದೆ, ವೆರಿ ಕಾಮಿಡಿ ಮೂವಿ. ಆ್ಯಂಡ್ ಮಕ್ಕಳಿಗೆ ತುಂಬಾ ಇಷ್ಟ ಆಗೋವಂಥ ಕ್ಯಾರೆಕ್ಟರ್ ಅಂತಂದರೆ ಸಿದ್ದು. ಬಿಕಾಸ್ ತುಂಬ ಇನ್ಸ್ಪೈರಿಂಗ್ ಅಂತ ಅನಿಸುತ್ತೆ. ಫಸ್ಟ್ ಹೋಗ್ತಾ ಫನ್ನಿ ಅಂತ ಅನಿಸುತ್ತೆ, ಅದಾದಮೇಲೆ ಅವರೇ ಒಂಥರ ರಿಯಲ್ ಹೀರೋ ಆಗಿ ಕಾಣಿಸ್ತಾರೆ. ಸೊ ಐ ಆಮ್ ಶ್ಯೂರ್ ಇದನ್ನು ಫುಲ್ ಫ್ಯಾಮಿಲಿ ಆ್ಯಂಡ್ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ. ಸೊ ಐ ಥಿಂಕ್ ಇಟ್ ಇಸ್ ಅ ಪೈಸಾ ವಸೂಲ್ ಮೂವಿ. ವಿದ್ಯಾಪತಿ ಟೈಟಲ್ ಹೆಸರಲ್ಲೇ ಇದೆ. ವಿದ್ಯಾ ಮಾಲ್ವಿಕಾ, ಶಿ ಇಸ್ ಡನ್ ಅ
ಫ್ಯಾಬ್ಯುಲಸ್ ಜಾಬ್ ಆ್ಯಂಡ್ ಅವರ ಪತಿ ನಮ್ಮ ಸಿದ್ದು ಹೇಳೋದೇ ಬೇಡ, ಇಸ್ ಅ ವಂಡರ್ಫುಲ್ ಆ್ಯಕ್ಟರ್. ಸೊ ಕತೆಗೆ ತಕ್ಕಂಥ ಕಾಸ್ಟಿಂಗ್ ಮಾಡಿದ್ದಾರೆ. ಅವರಾಗಿರ್ಬೋದು ನಮ್ಮ ಡಾಲಿ ಧನಂಜಯ ಅವರು, ಹೀ ಈಸ್ ಲೈಕ್ ಅ ಸ್ಪೆಷಲ್ ಎಂಟ್ರಿ, ಸರ್ಪ್ರೈಸ್ ಎಲಿಮೆಂಟ್, ಬಟ್ ಸ್ಟಿಲ್ ಈಸ್ ಡನ್ ಅನ್ ಅಮೇಝಿಂಗ್ ಜಾಬ್. ಯಾವುದೇ ರೋಲ್ ಕೊಟ್ಟರು ಅದ್ರ ಪ್ರಕಾರ ಸೈ ಅನ್ನೋಂಗೆ ಅವರು ಆ್ಯಕ್ಟಿಂಗ್ ಮಾಡ್ತಾರೆ. ಸೊ ದ ಡೈರೆಕ್ಟರ್ಸ್ ಹ್ಯಾವ್ ಡನ್ ಫ್ಯಾಂಟಾಸ್ಟಿಕ್ ಜಾಬ್ ಆ್ಯಂಡ್ ಬ್ಯಾಕ್ಗ್ರೌಂಡ್ ಸ್ಕೋರ್ ನಮ್ಮ ವಾಸುಕಿ ಅವರು, ನಮ್ಮ ಲವಿತ್ ಅವ್ರ ಸಿನಿಮಾಟೋಗ್ರಫಿ. ಸೊ ಎವ್ರಿಥಿಂಗ್ ಇಸ್ ಕಮ್ ಔಟ್ ರಿಯಲಿ ವೆಲ್. ಐ ಥಿಂಕ್ ಇಟ್ಸ್ ಅ ಫ್ಯಾಮಿಲಿ ಎಂಟರ್ಟೈನರ್. ಒಂದು ಇವಾಗ ತಾನೇ ರೀಸೆಂಟಾಗಿ ಡಾಲಿ ಅವರು ಮಕ್ಳಿಗೋಸ್ಕರ ಒಂದು ಪ್ರಮೋಷನಲ್ ಸಾಂಗ್ ಬಿಟ್ಟರು. ಸೊ ಆ ಸಾಂಗಲ್ಲಿ ಏನೇನಿದೆ ಅದೆಲ್ಲ ಇಲ್ಲಿದೆ. ಸೊ ದಯವಿಟ್ಟು ಥಿಯೇಟರ್ಗೆ ಬನ್ನಿ, ನಮ್ಮ ಕನ್ನಡ ಚಿತ್ರನ ವೀಕ್ಷಿಸಿ, ಬಿಕಾಸ್ ತುಂಬ ಒಳ್ಳೆ ಎಫರ್ಟು. ಸೊ ಅದಕ್ಕೋಸ್ಕರ ಆ ಎಫರ್ಟಿಗೋಸ್ಕರ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ. ಥ್ಯಾಂಕ್ ಯು. ಹೌದು, ಇಬ್ಬರು ಹೇಳಿದ ಥರ ಇಟ್ ವಾಸ್ ಅ ಕಂಪ್ಲೀಟ್ ಪೈಸಾ ವಸೂಲ್ ಸಿನಿಮಾ. ಇಂಗ್ಲೀಷಲ್ಲಿ ನಾವು ಡೇವಿಡ್ ಆ್ಯಂಡ್ ಗೊಲಾಯತ್ ಕತೆ ಕೇಳಿರ್ತೀವಿ, ಇದು ಆ್ಯಕ್ಚುಲ್ ಡೇವಿಡ್ ಆ್ಯಂಡ್ ಗೊಲಾಯತ್ ಕತೆ. ಆ್ಯಂಡ್ ನಮ್ಮ ನಾಗ ಅವರು ಹೀ ಹ್ಯಾಸ್ ಔಟ್ ಪರ್ಫಾರ್ಮ್ಡ್. ಈಸ್ ಅ ಫ್ಯಾಂಟಾಸ್ಟಿಕ್ ಆ್ಯಕ್ಟರ್. ಬಟ್ ಈ ಸಿನಿಮಾದಲ್ಲಿ ಆ್ಯಕ್ಷನ್ ಹೀರೋ ಅಂತ ಪ್ರೂವ್ ಮಾಡ್ಕೊಂಡಿದ್ದಾರೆ. ಕ್ಲೈಮ್ಯಾಕ್ಸಲ್ಲಿ ಎಲ್ಲರೂ ಶಿಳೆ ಹೊಡಿತೀರಾ, ಚಪ್ಪಾಳೆ ಹೊಡಿತೀರಾ. ಮಲೈಕಾ ಲುಕ್ಸ್ ಅಮೇಝಿಂಗ್ ಆ್ಯಂಡ್ ಶೀ ಇಸ್ ದ ಪರ್ಫೆಕ್ಟ್ ಕಾಸ್ಟಿಂಗ್ ಫಾರ್ ವಿದ್ಯಾ. ಆ್ಯಂಡ್ ಮೋರ್ ದೆನ್ ಎನಿಬಡಿ ಗರುಡ ರಾಮ್ ಅವರು ಈ ಸಿನಿಮಾದಲ್ಲಿ ಡ್ಯಾನ್ಸ್ ಮಾಡ್ತಾರೆ. ಆ್ಯಂಡ್ ಫಾರ್ ದ್ಯಾಟ್ ಅಟ್ ಲೀಸ್ಟ್ ಯು ಶುಡ್ ಕಮ್ ಅಂಡ್ ವಾಚ್. ಯು ವಿಲ್ ಎಂಜಾಯ್ ಹಿಮ್ ಡ್ಯಾನ್ಸಿಂಗ್, ವಿಲ್ ಎಂಜಾಯ್. Dhananjay has really done a fantastic job choosing this script. Great job, entire team. Please watch it. Summer vacations, perfect film. Thank you. All the best.